ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಬ್ಯಾಂಕ್ ವ್ಯವಹಾರ ಮತ್ತು ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಸಮೃದ್ಧಿ ಮಹಿಳಾ ಮಂಡಳ ಹಾಗೂ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಶಿರಸಿಯ ಸ್ವಾಮಿ ವಿವೇಕಾನಂದ ನಗರದ ಶಾಲಾ ಕೊಠಡಿಯಲ್ಲಿ ಸಮೃದ್ಧಿ ಮಹಿಳಾ ಮಂಡಳ ಹಾಗೂ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತವಾಗಿ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಾಗಾರದಲ್ಲಿ ಬ್ಯಾಂಕ್ ವ್ಯವಹಾರಗಳು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಬಗ್ಗೆ ವಿಸ್ತೃತ ಮಾಹಿತಿ ನೀಡಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಕೆನರಾ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಪ್ರಭಾಕರ್ ಶಿರಾಲಿ ಭಾಗವಹಿಸಿ ಸಭಿಕರಿಗೆ ಅಗತ್ಯ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸದಸ್ಯರು ತಮಗೆ ಬೇಕಾದ ಮಾಹಿತಿಯನ್ನು ಪಡೆದು ಪ್ರಯೋಜನ ಪಡೆದರು. ಈ ಸಂದರ್ಭದಲ್ಲಿ ಸಮೃದ್ಧಿ ಮಹಿಳಾ ಮಂಡಳ ಹಾಗೂ ಟ್ರಸ್ಟ್ನ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಇವನ್ ಸಿಟೀಸ್ನಲ್ಲೆಲ್ಲ ಹೇಗಿದೆ ಅಂದರೆ ಈ ನಿಮ್ಮ ಬೈಕಿದು ಡ್ರೈವಿಂಗ್ ಲೈಸೆನ್ಸು, ಆಮೇಲೆ ಎಲ್ಲ ಆರ್ ಸಿ ಕಾಪಿ ಇವೆಲ್ಲವನ್ನು ಡಿಜಿಲಾಕರಲ್ಲಿ ಹಾಕ್ಕೊಂಡು ಒರಿಜಿನಲ್ ಒಯ್ಯಬೇಕಂತೇನಿಲ್ಲ, ಡಿಜಿಲಾಕರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇದು ತುಂಬ ಯೂಸ್ಫುಲ್ ಆಗಿದೆ, ಬಹಳ ಜನ ಯೂಸ್ ಮಾಡ್ತಾ ಇದ್ದಾರೆ. ನೀವು ವಿಚಾರ ತಿಳ್ಕೊಂಡು ಬೇರೆಯವರಿಗೆ ತಿಳಿಸ್ಬೇಕು, ಅವೇರ್ನೆಸ್ ಮೂಡಿಸೋ. ಅಪ್ ಟು 5 years ಕಾಲ ಆಧಾರ, 5 years ಆದಮೇಲೆ ರೆಗ್ಯುಲರ್ ಆಧಾರ. ಆಗ ಯಾವಾಗಿದ್ದು 5 years ಆದಮೇಲೆ ರೆಗ್ಯುಲರ್ ಆಧಾರ ಕಾರ್ಡು, 18 years ಆದಮೇಲೆ ರೆಗ್ಯುಲರ್ ಅಕೌಂಟ್. ಇವ್ರು ಹೇಳಿದ್ದು ಸರಿ, ಕೆಲಸ ಮಾಡ್ತಿದ್ರೆ ನೀವು ಬ್ಯಾಂಕಿಗೆ ಹೋಗಬೇಕು, ಒಂದು ಲಾಕರ್ ಇಡಬೇಕು, ವರ್ಷಕ್ಕೆ ಎಷ್ಟು 9,000 2,000 ರೆಂಟ್ ಹೇಳ್ತಾರೆ, ಸೈನ್ ಮೇಲೆ ಹೋಗುತ್ತೆ. ಅದಕ್ಕೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ನಿಮ್ಮ ಬ್ಯಾಂಕ್ ಲಾಕರ್ ಕೊಡಲಾಗ್ತದೆ, ತಿಂಗಳಿಗೆ ಒಂದು ಆಪ್ರೇಷನ್ ಮಾಡ್ಬೋದು, ಜಾಸ್ತಿ ಆಪ್ರೇಷನ್ ಮಾಡಿ